ಬಂದ್ಯ ಅವ್ರೆ, ಈಗ ನೀವೇನ್ ಅಡ್ಗೆ ಮಾಡ್ತಿದ್ದೀರಾ? ನಾನು ದಿಢೀರ್ ಅಂತ ಆಲೂ ಸಬ್ಜಿ ಮಾಡ್ತಿದ್ದೆ. ದಿಢೀರ್ ಅಂತ ಆಲೂ ಸಬ್ಜಿ ಅಂದ್ರೆ ಚಪಾತಿಗೆ ಪೂರಿಗೆಲ್ಲ ಆಗುತ್ತೆ? ಎಲ್ಲದಕ್ಕೂ ಆಗುತ್ತೆ. ಮನೇಲಿ ಏನಾದ್ರು ತರಕಾರಿ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡ್ಬೋದು. ಓಕೆ, ಹಾಗಾದ್ರೆ ಶುರು ಮಾಡ್ಬಿಡೋಣ. ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ತೀರಾ? ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ, ನಿಂಬೆಹಣ್ಣಿನ ರಸ, ಶುಂಠಿ, ಧನಿಯಾ ಪೌಡರು, ಗರಂ ಮಸಾಲ, ಚಿಲ್ಲಿ ಪೌಡರು, ಜೀರಾ, ಸಾಸಿವೆ, ಜೀರಿಗೆ, ಎಣ್ಣೆ. ಓಕೆ, ಶುರು ಮಾಡ್ಬಿಡೋಣವಾ? ಎಣ್ಣೆ ಸ್ವಲ್ಪ ಎಣ್ಣೆ ಕಾದಿದ ತಕ್ಷಣ ಸಾಸಿವೆ, ಜೀರಿಗೆ ಸಿಡಿಬೇಕು. ಓಕೆ, ಚಟ 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 ಅನ್ಬೇಕು. ಚಿನ್ಕೊಳ್ಳಿ ಪಟಾಕಿ ತರ ನಿಮ್ ತರ. ಏಯ್ ನಾನ್ ಆಟಮ್ಮ, ನನ್ನೇ ಚಿನ್ಕೊಳ್ಳಿ ಪಟಾಕಿ. ಹಸಿಮೆಣಸಿನಕಾಯಿ. ಈಗ ಈರುಳ್ಳಿನ. ಓಕೆ, ಸಾಕು. ಈರುಳ್ಳಿ ಆಮೇಲೆ ಅದು ಕರೆಕ್ಟ್. ಅದು ಹಾಕ್ಬಿಡಿ. ಅಷ್ಟು ಹಾಕ್ಬಿಡಿ. ಶೂಟಿಂಗ್ ಅಲ್ಲಿ ಹಿಂಗೆ ಗೋಳಿಕೊಳ್ಳೋದು ನಮ್ನ ಅಲ್ವಾ? ಆಲೂಗಡ್ಡೆ ನೀವ್ ಏನ್ರಿ ಫಸ್ಟ್ ಬೇಕಾಗಿರೋ ಐಟಮ್ ಬಿಟ್ಬಿಟ್ಟು ಯಾವ್ದು ಹಾಕ್ತೀರಿ? ನೀವು ಇದನ್ನ ಹಾಕಕ್ ಹೋಗಿ ಅದ್ ಹಾಕ್ಬಿಟ್ಟು ಆಮೇಲೆ ಅದಾಗದೆ ತಿಂಗ್ಳಕ್ ಸ್ವಲ್ಪ ಹಾಕ್ಬೇಕಾ? ಹಾಕಿ ಪರಲ್ಲ. ಸರಿ, ಹಾಕಿಲ್ಲ. ಸಾಕು. ಅಲ್ಲ, ಉಳಿಸ್ಬೇಡಿ, ಹಾಕ್ಬಿಡಿ. ಸಾಕು. ಓಕೆ, ಬೆಂದಿದ್ಯಾ ನೋಡೋಣ. ಚೂರು ನೀರು ಚಿಮುಕ್ಸೋಣ. ಚಿಮುಕ್ಸಿದ್ರೆ ಸಾಕು, ಜಾಸ್ತಿ ಬೇಡ. ಆಮೇಲೆ ಇನ್ನೇನ್ ಸಮಾಚಾರ? ಸ್ವಪ್ನ ಈಗ ಅವ್ರನ್ನ ಕೇಳ್ತೀನಿ ನಾನು. ಈಗ ಹೇಳಿ, ಅವ್ರು ದಿಢೀರ್ ಅಂತ ಅವಲಕ್ಕಿ ಒಗ್ಗರಣೆ ಹಾಕ್ತೀನಿ ಅಂದ್ರು, ಆಮೇಲೆ ನೀವು ಹುಷಾರ್ ತಪ್ಪಿದಾಗ ಅನ್ನ ಸಾಂಬಾರೆಲ್ಲ ಮಾಡ್ತೀನಿ ಅಂದ್ರು. ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅವ್ರು ಮಾಡೋಂತ ಅಡ್ಗೆ? ಸಾರು ಚೆನ್ನಾಗಿ ಮಾಡ್ತಾರೆ. ನಾವೆಲ್ಲ ಬೇಳೆ ಎಲ್ಲ ಬೆಂದ ಮೇಲೆ ಮೆಣಸಿನ ಪುಡಿ ಎಲ್ಲ ಹಾಕಿದ್ರೆ ಅವರು ಡೈರೆಕ್ಟ್ ಆಗಿ ಕುಕ್ಕರ್ನಲ್ಲೇ ಮೆಣಸಿನ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ಇಟ್ಬಿಟ್ಟು ಸಾರು ಮಾಡ್ತಾರೆ. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಸೈ ಅಂದ್ಕೊಂಡ್ರಪ್ಪ ಒಂದ್ರಲ್ಲಾದ್ರು. ಹಿಂಗ್ ಪ್ರೆಸ್ ಮಾಡಿದಾಗ ಕಟ್ ಆದ್ರೆ ಬೆಂದಿದೆ. ಸೊ ಟೊಮೆಟೊ ಅದು ಬಿಸಿ ಇರೋದ್ರಿಂದ ಸೌಟಲ್ಲಿ ಹಿಂಗ್ ಅನ್ಬೇಕು, ಇಲ್ಲ ಕೈನಲ್ಲಿ ಹಿಂಗ್ ಅನ್ಬೋದು. ಗೊತ್ತಲ್ಲ ಸ್ವಪ್ನ ಅವ್ರೆ? ಗೊತ್ತು. ಇಲ್ಲಾದ್ರೆ ನಾನ್ ನಿನ್ ಕೈಲಿ ಹೆಂಗ್ ಅಂತೀನಿ, ಅವ್ರು ಬಿಸಿ ಕೈ ತಡಿಯಲ್ಲ, ಅದಕ್ಕೆ ಸೌಟಲ್ಲಿ ಹಿಂಗ್ ಅನ್ಸಲ್ಲ. ಸರಿ, ಈಗ ಟೊಮೆಟೊ ಹಾಕೊಂಡ್ವಿ. ಒಂದೆರಡು ನಿಮಿಷ ಫ್ರೈ ಮಾಡಿದ್ಮೇಲೆ ಎಲ್ಲ ಮಸಾಲಾನು ಆಡ್ ಮಾಡ್ಬಿಟ್ರೆ ಆಯ್ತು, ಒಂದಾದ್ಮೇಲೆ ಒಂದು. ಈಗ ಒಂದೊಂದಾಗಿ ಮಸಾಲ ಆಡ್ ಮಾಡೋಣ. ಓಕೆ, ಈಗ ಅವಳದ್ ಮಾಡ್ಕೊಳ್ಳೋರ್ಗು ನಾನು ನೀವು ಮಾತಾಡೋಣ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಬನ್ನಿ. ನೀವು ಹೋಗಿ, ನಾವ್ ಬರಲ್ಲ. ನಾನು ಇವ್ರಿಗೆ ಹೆಲ್ಪ್ ಮಾಡ್ಬೇಕು. ನಿಮ್ ಜೊತೆ ಕೂತ್ಕೊಂಡ್ರೆ ಇವ್ರಿಗೆ ಯಾರು ಹೆಲ್ಪ್ ಮಾಡೋರು? ಅರ್ಧ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಧನಿಯಾ ಪುಡಿ, ಗರಂ ಮಸಾಲ ಅರ್ಧ ಸ್ಪೂನು, ಜೀರಿಗೆ ಪುಡಿ ಅರ್ಧ, ಚಿಲ್ಲಿ ಪೌಡರ್ ನಿಮಗ್ ಖಾರಕ್ಕೆ ತಕ್ಕಂಗೆ. ಖಾರ ಜಾಸ್ತಿ ಬೇಕಾದ್ರೆ ಒಂದ್ ಸ್ಪೂನು. ಶ್ರೀನಾಥ್ ಅವ್ರಿಗೆ ಖಾರ ತುಂಬಾ ಇಷ್ಟನಾ ಅಥವಾ ತುಂಬಾ ಖಾರ ಇಷ್ಟ? ಅದಕ್ಕೆ ಚಟಪಟ ಅಂತ ಆಟಮ್ ಬಾಂಬ್ ತರ ಮಾತಾಡ್ತಾರೆ ಖಾರ ತಿಂದು. ಈಗ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೋಣ. ಅವಾಗ ಬರೀ ಆಲೂಗೆಡ್ಡೆಗೆ ಹಾಕಿದ್ದೆ. ಒಳ್ಳೆ ಸಹಾಯ ಆಗ್ತಾರೆ ನೀವು ಅಲ್ವಾ? ಶ್ರೀನಾಥ್ ಅವರ ರೀಸೆಂಟ್ ಆಗಿ ನೀವು ರೇಡಿಯೋಗೊಂದು ಕಾರ್ಯಕ್ರಮ ನಡೆಸ್ಕೊಟ್ರಿ ಅಲ್ವಾ? ಹೌದು. ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು. ಅದು ತರಲೆ. ಇಟ್ ವಾಸ್ ಎ ನೈಸ್ ಪ್ರೋಗ್ರಾಮ್. ಏನಂದ್ರೆ ಈಗ ನಾವು ಸಿನಿಮಾ ಅಥವಾ ಧಾರಾವಾಹಿನಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾಗೋಸ್ಕರ ನಾವು ಆಕ್ಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಕ್ಯಾಮ್ರಾ ಇರಲ್ಲ, ಮೈಕ್ಗೋಸ್ಕರ ಆಕ್ಟ್ ಮಾಡ್ಬೇಕು. ಎಲ್ಲೋದ್ರೂ ಆಕ್ಟ್ ಮಾಡೋದು ಹೋಗಲ್ಲ ನಮ್ಗೆ ಅಲ್ವಾ? ಇಲ್ಲಿ ಕ್ಯಾಮ್ರಾಗೆ ಆಕ್ಟ್ ಮಾಡ್ತೀವಿ, ಅಲ್ಲಿ ಮೈಕ್ಗೆ ಆಕ್ಟ್ ಮಾಡ್ತೀವಿ. ಬಟ್ ಅದೊಂಥರ ಮಜಾ, ಇದೊಂಥರ ಮಜಾ. ಚೆನ್ನಾಗಿತ್ತು. ದಟ್ ವಾಸ್ ಆಲ್ಸೋ ಗುಡ್. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ನಿಂಬೆ ರಸ. ರೆಡಿ ಆಗಿದೆ, ಬಂದ್ಬಿಡಿ ರುಚಿ ನೋಡೋಣ. ಅಲ್ಲ, ಗಮ್ಮಂತಿದೆ ಅಲ್ಲ? ಘಮ್ಮ ಆಗಿಸ್ತಾ ಇದೆ ಬಾಜಿ ಅಂತ. ಸಬ್ಜಿ ಬಹಳ ಚೆನ್ನಾಗಿದೆ ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಪರಿಮಳನೂ ತುಂಬಾ ಚೆನ್ನಾಗಿದೆ. ರುಚಿ ಹೇಗಿದೆ? ಪರಿಮಳ ಔಟ್ ಬೇರೆ ಬರ್ತಾರೆ ಇಲ್ಲ. ಓಕೆ,
ಇದು ರೆಡಿ ಆಯ್ತು. ಹೆಲ್ಪ್ ಮಾಡ್ಲಾ? ನಾನು ಇದೀನಲ್ಲ. ಕೊಡು. ಡ್ರೈ ಸಬ್ಜಿ, ಆಲೂ ಡ್ರೈ ಸಬ್ಜಿ ಸಪ್ನಂಗ್. ಥ್ಯಾಂಕ್ ಯು. ಬಿಸಿ ಬಿಸಿಯಾದ ಆಲೂ ಸಬ್ಜಿ ಸಿದ್ಧವಾಯ್ತು. ಆಲೂ ಸಬ್ಜಿ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ನಿಂಬೆಹಣ್ಣಿನ ರಸ, ಶುಂಠಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರ್, ಜೀರಾ ಪುಡಿ, ಸಾಸಿವೆ, ಜೀರಿಗೆ ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಶುಂಠಿ, ಈರುಳ್ಳಿ, ಆಲೂಗಡ್ಡೆ, ಉಪ್ಪು, ಟೊಮ್ಯಾಟೊ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸವನ್ನ ಹಾಕಿ ಬೇಯಿಸಿದ್ರೆ ಆಲೂ ಸಬ್ಜಿ ಸವಿಯಲು ಸಿದ್ಧ.